ಶಿವಂ ಶಕಾರ ಇಕಾರ ಮಕಾರ ಅಕಾರ ನಾದ ಸಂಜ್ಞಕಮಕಾರಾಃ ಶಿವಂ ಶಕಾರಾನುದಾತ್ತ ಇಕಾರ ವಕಾರೋದಾತ್ತ ಅಕಾರ ನಾದ ಸಂಜ್ಞಕಮಕಾರಾಃ ಶಿವಂ ಅರ್ಧಮಾತ್ರಿಕ ಶಕಾರ ಏಕಮಾತ್ರಿಕಾನುದಾತ್ತ ಇಕಾರ ಅಣುಮಾತ್ರಿಕ ವಿರಾಮ ಅರ್ಧಮಾತ್ರಿಕ ವಕಾರ ಏಕಮಾತ್ರಿಕೋದಾತ್ತ ಅಕಾರ ಅಣುಮಾತ್ರಿಕ ವಿರಾಮ ದ್ವಿಮಾತ್ರಿಕ ನಾದ ಸಂಜ್ಞಕಮಕಾರ ದ್ವಿಮಾತ್ರಿಕ ವಿರಾಮಾಃ ಶಿವಂ ಅರ್ಧಮಾತ್ರಿಕ ಪರಾಂಗಭೂತ ಶಕಾರ ಏಕಮಾತ್ರಿಕಾನುದಾತ್ತ ಇಕಾರ ಅಣುಮಾತ್ರಿಕ ವಿರಾಮ ಅರ್ಧಮಾತ್ರಿಕ ಪರಾಂಗಭೂತ ವಕಾರ ಏಕಮಾತ್ರಿಕೋದಾತ್ತ ಅಕಾರ ಅಣುಮಾತ್ರಿಕ ವಿರಾಮ ದ್ವಿಮಾತ್ರಿಕ ಪೂರ್ವಾಂಗಭೂತ ನಾದ ಸಂಜ್ಞಕಮಕಾರ ದ್ವಿಮಾತ್ರಿಕ ವಿರಾಮಾಃ ಶಿವಂ ವಿವೃತಕಂಠೋತ್ಥಿತ ವಿವಾರಾಘೋಷ ಮಹಾಪ್ರಾಣಾಖ್ಯ ಬಾಹ್ಯ ಪ್ರಯತ್ನ ವಿಶಿಷ್ಟ ಶ್ವಾಸಧ್ವನಿಜನಿತ ತಾನುಸ್ಥಾನ ವಿವೃತ ಮಧ್ಯ ಜಿಹ್ವಾ ಮಧ್ಯಕರ್ಣ ವಿವೃತ ಪ್ರಯತ್ನಾರ್ಧಮಾತ್ರಿಕ ಪರಾಂಗಭೂತ ವಾಯುದೇವತಾಕ ಶೂದ್ರಜಾತಿಕ ಶಕಾರ ಸಂವೃತಕಂಠೋತ್ಥಿತ ಸಂವಾರಾಖ್ಯ ಬಾಹ್ಯ ಪ್ರಯತ್ನ ಸಹಿತ ನಾದಧ್ವನಿಜನಿತ ತಾನುಸ್ಥಾನಾತ್ಯುಪಸಂಹೃತ ಕಲ್ಪೌಷ್ಠ ಸಹಿತ ಜಿಹ್ವಾ ಮಧ್ಯಕರಣ ವಿವೃತ ಪ್ರಯತ್ನೈಕಮಾತ್ರಿಕ ಅಗ್ನಿದೇವತಾಕ ಕ್ಷತ್ರಿಯ ಜಾತಿ ತಮೋ ಗುಣ ಸಹಿತ ಕನಿಷ್ಠಾಂಗುಲ್ಯಾದ್ಯ ರೇಖಾನ್ಯಾಸ ಯೋಗ್ಯ ಶರೀರ ಹ್ರಾಸೈಧಿತಗಳಬಿಲ ವಿನಿಸೃತ ಮೃದುಧ್ವನಿಕ ವೃಷಭಋತತುಲ್ಯ ಋಷಭಸ್ವರ ಹೇತುಭೂತ ಹೃದಯಸ್ಥಾನೋತ್ಪನ್ನ ಹ್ರಸ್ವಾನುದಾತ್ತ ಸ್ವರಗುಣಕ ಅಗ್ನಿದೇವತಾಕ ಬ್ರಾಹ್ಮಣ ಜಾತಿಕ ಇಕಾರ ಸಂವೃತಕಂಠೋತ್ಥಿತ ಸಂವಾರ ಘೋಷಾಲ್ಪ ಪ್ರಾಣಾಖ್ಯ ಬಾಹ್ಯ ಪ್ರಯತ್ನ ಸಹಿತ ನಾದಧ್ವನಿಜನಿತ ಉತ್ತರದಂತಾಗ್ರಸ್ಥಾನಾಧರೋಷ್ಠಾಂತಕರಣೇಶತ್ಸ್ಪೃಷ್ಟ ಪ್ರಯತ್ನಾರ್ಧಮಾತ್ರಿಕ ಪರಾಂಗಭೂತ ಚಂದ್ರದೇವತಾಕ ವೈಶ್ಯಜಾತಿಕ ವಕಾರ ಸಂವೃತಕಂಠೋತ್ಥಿತ ಸಂವಾರಾಖ್ಯ ಬಾಹ್ಯ ಪ್ರಯತ್ನ ಸಹಿತ ನಾದಧ್ವನಿಜನಿತ ಅತ್ಯುಪಸಂಹೃತ ಕಲ್ಪಹನುಸ್ಥಾನ ತಥಾ ಭೂತ ಉಷ್ಠಕರಣ ಸಂವೃತ ಪ್ರಯತ್ನೈಕಮಾತ್ರಿಕ ಭೂಮಿದೇವತಾಕ ಬ್ರಾಹ್ಮಣ ಜಾತಿ ಸತ್ವಗುಣ ಸಹಿತ ತರ್ಜನ್ಯಂಗುಲಿ ಮಧ್ಯರೇಖಾನ್ಯಾಸ ಯೋಗ್ಯ ಶರೀರಾಯಾಮಶ್ಲಕ್ಷ್ಮೀಕೃತ ಗಣಪಿಲ ವಿನಿಸೃತ ಪರುಷಧ್ವನಿಕಾಜಾರುತತುಲ್ಯ ಗಾಂಧಾರ ಸ್ವರ ಹೇತುಭೂತ ಮೂರ್ಧಸ್ಥಾನೋತ್ಪನ್ನೋದಾತ್ತ ಸ್ವರ ಗುಣಕ ವಾಯುದೇವತಾಕ ಬ್ರಾಹ್ಮಣ ಜಾತ್ಯಕಾರ ಅಣುಮಾತ್ರಿಕ ವಿರಾಮ ಸಂವೃತಕಂಠೋತ್ಥಿತ ಸಂವಾರ ಘೋಷಾಲ್ಪ ಪ್ರಾಣಾಖ್ಯ ಬಾಹ್ಯ ಪ್ರಯತ್ನ ಸಹಿತ ನಾದಧ್ವನಿಜನಿತ ವಿವೃತ ನಾಲ್ಕೋತ್ತರೋಷ್ಠಸ್ಥಾನಾಧರೋಷ್ಠಕರ್ಣ ಸ್ಪೃಷ್ಟ ಪ್ರಯತ್ನ ದ್ವಿಮಾತ್ರಿಕ ಪೂರ್ವಾಂಗಭೂತ ಸೂರ್ಯದೇವತಾಕ ವೈಶ್ಯಜಾತಿಕ ನಾದ ಸಂಜ್ಞಕಮಕಾರ ದ್ವಿಮಾತ್ರಿಕ ವಿರಾಮಾಃ ಶಿವಂ ಶ್ರೀವಾಸುದೇವಂ ವರದಂ ಪ್ರಣಮ್ಯ ಶ್ರೀಮದ್ಗಣೇಶಂ ವಚಸಾಂಚ ದೇವೀಂ ಶಿಕ್ಷಾಂ ಪ್ರವಕ್ಷ್ಯೆ ಶ್ರುತಿಕಾರಣಾಂಗಂ ಸುಬೋಧಕಂ ಲಕ್ಷಣಶೀರ್ಷಭೂಷಾಂ. ಈಗ ವೇದಮಂತ್ರ ಹೇಳಿದ ವೇದಮಂತ್ರ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಅದು ಯಾಕೆ ಅಂತ ಹೇಗೆ ಅಂತ ಸೈಂಟಿಫಿಕ್ಕಾಗಿ ನೋಡಿದ್ರು ಎಲ್ಲ ಗೊತ್ತಾಗುತ್ತೆ. ಈಗ ಒಂದು ಸೌಂಡ್ ಇದೆ, ಆ ಸೌಂಡಿಗೆ ಒಂದಷ್ಟು ಶಕ್ತಿ ಇರುತ್ತೆ. ಈಗ ಬಾರು ಅಂತ ನಾವು ಬಾರು ಅಂತ ಕರೆದ್ರೆ ಒಂದು ಅರ್ಥ ಆಗುತ್ತೆ. ಅದನ್ನೇ ಜೋರಾಗಿ ಬಾರು ಅಂತ ಕರೆದ್ರೆ ಒಂದು ಅರ್ಥ ಆಗುತ್ತೆ. ಒಂದೇ ಪದ ಒಂದೇ ಅಕ್ಷರ ನಾವು ಹೇಳೋ ಸ್ವರದಲ್ಲಿ ಇಟ್ಟು ಹೇಳೋ ಧ್ವನಿಯಲ್ಲಿ ಅರ್ಥಭೇದ ಆಗುತ್ತೆ. ಆ ಥರ ಯಾವುದೋ ಒಂದು ಹಿತವಾಗಿರುವಂಥ ನಮಗೆ ಇಷ್ಟವಾಗಿರುವಂಥ ಯಾವುದೋ ಒಂದು ಹೆಸರು ಹೇಳಿದ್ರೆ
ತಕ್ಷಣ ಒಂದು ಒಳ್ಳೆ ಭಾವನೆ ಬರುತ್ತೆ. ಯಾವುದೋ ಒಂದು ಕೆಟ್ಟದಾಗಿರೋ ಶಬ್ದ ಆ ಥರ ಕೇಳಿದಾಗ ಸ್ವಲ್ಪ ಬೇರೆ ರೀತಿ ಭಾವನೆ ಬರುತ್ತೆ. ಆ ಥರ ಸೌಂಡಿಗೆ ಸಿಕ್ಕಾಪಟ್ಟೆ ಇರ್ತದೆ. ಆ ಸೌಂಡ್ ಇದೆಯಲ್ಲ, ವೇದ ಮಂತ್ರದಲ್ಲಿ ಒಂದು ಸಿಸ್ಟಮೆಟಿಕ್ ಆಗಿದೆ ಅದೆಲ್ಲ. ಅಂದರೆ ನಮ್ಮ ಊಹೆಗೂ ನಿಲುಕಲ್ಲ, ಅಷ್ಟೊಂದು ರೀತಿಯಾಗಿ ಸಿಸ್ಟಮೆಟಿಕ್ ಆಗಿ ಎಷ್ಟೋ ಕೋಟಿ ವರ್ಷಗಳಿಂದಲೂ ಇದೆ. ಆರಂಭದಿಂದಲೂ ಒಂದೇ ರೀತಿ ಇದೆ. ಆ ಶಬ್ದಕ್ಕೆ ಈಗ ಒಂದು ಶಿವಂ ಅಂತ ಇದೆ. ಆ ಶಿವಂ ಅಂತ ಹೇಳಿದ್ರೆ ಅಲ್ಲಿ ಶ, ಇ, ವ, ಅ ಮತ್ತು ಮ ಇದಿಷ್ಟು ಸೇರಿ ಶಿವಂ ಅಂತ ಅಕ್ಷರಗಳಿಗೆ ಇದಿಷ್ಟು ಅಕ್ಷರ ಸೇರಿ ಆಗುತ್ತೆ. ಆ ಪ್ರತಿಯೊಂದು ಅಕ್ಷರ, ಈಗ ಶಿ ಅಂತ ಇರೋದರಲ್ಲಿ ಶ ಅಂತ ಒಂದು ಅಕ್ಷರ ಇದೆ. ಆ ಶ ಅನ್ನೋ ಅಕ್ಷರ ಹೇಗೆ ಉತ್ಪತ್ತಿ ಆಗುತ್ತೆ ಅಂತ, ಅಂದರೆ ಅದು ಹುಟ್ಟೋದು ಹೇಗೆ ಅಂತ. ಈಗ ಯಾವುದೇ ಒಂದು ಧ್ವನಿ ಬರಬೇಕಾದರೂ ಅದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಏರ್, ಗಾಳಿ ಬೇಕಾಗುತ್ತೆ. ಆ ಗಾಳಿ ಕೂಡ ಒಂದೇ ರೀತಿ ಇದ್ರೆ ಆಗಲ್ಲ. ಒಂದೊಂದು ಈಗ ನಾವು ಶಂಖ ಹೊತ್ತೀವಿ ಅಂತಾದರೆ ಶಂಖದಲ್ಲಿ ಅದು ಯಾವುದ್ಯಾವುದೋ ರೀತಿಯಲ್ಲಿ ವಾರೆ ಕೋರೆಯಾಗಿ ಅಲ್ಲಿ ಗಾಳಿ ಹೋಗೋದ್ರಿಂದ ಒಂದು ರೀತಿ ಸೌಂಡ್ ಬರುತ್ತೆ. ಅದೇ ರೀತಿ ನಮ್ಮ ದೇಹದಲ್ಲೂ ಕೂಡ ಒಳಗಡೆಯಿಂದ ಒಂದಷ್ಟು ಗಾಳಿ ಹೊರಗೆ ಬರುತ್ತೆ. ಹೊರಗೆ ಬರೋ ದಾರಿಯಲ್ಲಿ ಎಲ್ಲೆಲ್ಲೆಲ್ಲ ಹೋಗುತ್ತೆ, ಮತ್ತು ನಮ್ಮ ಬಾಯಿ ಇದೆಯಲ್ಲ, ಎಲ್ಲೆಲ್ಲಿ ಯಾವ್ಯಾವ ಜಾಗ ಟಚ್ ಮಾಡಿದ್ರೆ ಯಾವ್ಯಾವ ಶಬ್ದ ಹೊರಗೆ ಬರುತ್ತೆ ಅಂತ. ಈಗ ಉದಾಹರಣೆಗೆ ನಾವು ಕ ಅಂತ ಹೇಳುವಾಗ ನಮ್ಮ ನಾಲಿಗೆ ಹಿಂದುಗಡೆ ಟಚ್ ಮಾಡುತ್ತೆ. ಚ ಅಂತ ಹೇಳಿದಾಗ ಇನ್ನೊಂದು ಚೂರು ಮುಂದೆ ಬರುತ್ತೆ. ಟ, ತ, ಪ ಅಂತ ಹೇಳಿದಾಗ ಇಲ್ಲಿ ಬಂದ್ಬಿಟ್ಟತ್ತೆ. ಈ ಎರಡು ತುಟಿಗಳನ್ನು ಸ್ಪರ್ಶ ಮಾಡಿದ್ರೆ ಪ ಅಂತ ಹೇಳಲಿಕ್ಕಾಗಲ್ಲ. ಕ ಅಂತ ಹೇಳಬೇಕಾದ್ರೆ ತುಟಿ ಸ್ಪರ್ಶ ಮಾಡಿ ಹೇಳಲಿಕ್ಕಾಗಲ್ಲ. ಆ ಥರ ನಾವು ಎಷ್ಟು ಗಾಳಿ ತಗೊಳ್ತೀವಿ, ಆ ಗಾಳಿ ಎಲ್ಲೆಲ್ಲೆಲ್ಲ ಬರುತ್ತೆ, ಅದು ಬರೋ ದಾರಿಯಲ್ಲಿ ನಮ್ಮ ಗಂಟಲು ಯಾವ ರೀತಿ ಆಗುತ್ತೆ, ಮತ್ತು ಧ್ವನಿಯಲ್ಲಿ ಭೇದ ಇರುತ್ತೆ. ಈಗ ನಾದಧ್ವನಿ, ಶ್ವಾಸಧ್ವನಿ ಅಂತ ಗಮನಿಸಿದ್ರೆ ಗೊತ್ತಾಗ್ಬೋದು. ಈಗ ನನ್ನ ಧ್ವನಿ ಇದೆ, ನನ್ನ ಧ್ವನಿ ನಾದಧ್ವನಿ ಅಲ್ಲ. ಧ್ವನಿಯಲ್ಲಿ ಶ್ವಾಸಧ್ವನಿ ಅಂದರೆ ಗಾಳಿನೇ ಜಾಸ್ತಿ ಹೊರಗಡೆ ಕೇಳೋದು, ನಾದಕ್ಕಿಂತ ಗಾಳಿ ಕೇಳುತ್ತೆ. ಅದರಲ್ಲಿ ಎರಡು ಭೇದ ಇರುತ್ತೆ. ಅದರಲ್ಲಿ ಈ ಅಕ್ಷರ, ಕೆಲವೊಂದು ಅಕ್ಷರಕ್ಕೆ ಶ್ವಾಸ ಜಾಸ್ತಿ ಬೇಕಾಗುತ್ತೆ, ಕೆಲವೊಂದು ಅಕ್ಷರ ನಾದದಿಂದಾನೇ ಸಾಕಾಗುತ್ತೆ. ಅದು ನಾದಧ್ವನಿನ, ಶ್ವಾಸಧ್ವನಿನ. ಮತ್ತು ಬಂದರೆ ನಾಲಿಗೆ ಅಂತ ಆಗುತ್ತೆ, ಹಲ್ಲುಗಳಲ್ಲಿ ಟಚ್ ಮಾಡುತ್ತೆ. ಮತ್ತು ಯಾವ ರೀತಿ ಬಂದಿದ್ದರಿಂದ ಆ ಸೌಂಡ್ ಹೊರಗಡೆ ಬಂತು. ಮತ್ತು ಆ ಸೌಂಡಿಗೆ ಈಗ ಒಂದು ಅಕ್ಷರ ಇದೆ, ಆ ಅಕ್ಷರಕ್ಕೆ ಅದರದ್ದೇ ಆದ ದೇವತೆಗಳು, ಜಾತಿಗಳು ಇರುತ್ತೆ. ಈಗ ಜಾತಿ ಅಂದರೆ ಬೇರೇನಲ್ಲ, ಜಾತಿ ಇಲ್ಲ ಆ ಥರ ಎಲ್ಲ ನಾವು ಒಂದಷ್ಟು ಇದು ಮಾಡ್ಕೊಂಡಿದ್ದೀವಿ, ಹಾಗಲ್ಲ. ಉದಾಹರಣೆಗೆ ಪ್ರಾಣಿಗಳಿದೆ, ಎಲ್ಲ ಪ್ರಾಣಿಗಳು ಒಂದೇ. ಅದೇ ರೀತಿ ಎಲ್ಲ ಮನುಷ್ಯರು ಒಂದೇ. ಆದರೆ ಪ್ರಾಣಿಗಳಲ್ಲಿ ಒಂದಷ್ಟು ಭೇದ ಇರುತ್ತೆ. ಒಂದು ಶಾಕಾಹಾರಿ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು, ಮತ್ತು ಆ ಮಾಂಸಾಹಾರಿ ಪ್ರಾಣಿಗಳಲ್ಲೂ ಭೇದ ಇದೆ, ಶಾಕಾಹಾರಿ ಪ್ರಾಣಿಗಳಲ್ಲೂ ಭೇದ ಇದೆ. ಅದೇ ರೀತಿ ಮನುಷ್ಯರಲ್ಲೂ ಭೇದ ಇರುತ್ತೆ. ಪ್ರಾಣಿಗಳಿಗೆ ಬಲದಲ್ಲಿ ಭೇದ ಇರೋದು, ಮನುಷ್ಯರಿಗೆ ಶರೀರದ ಒಳಗಡೆ ಗುಣ, ಚಿಂತನೆ, ಬುದ್ಧಿಗಳಿಂದ ಭೇದ ಇರುತ್ತೆ. ಅಲ್ಲಿ ಸತ್ವಗುಣದಿಂದ ಜಾಸ್ತಿ ಇದ್ದರೆ ಬ್ರಾಹ್ಮಣ ವರ್ಣ, ಮತ್ತು ಸ್ವಲ್ಪ ಹೋರಾಟ ಗುಣ ಇದ್ದರೆ ಕ್ಷತ್ರಿಯ ವರ್ಣ, ಈ ರೀತಿ ಎಲ್ಲ ಭೇದ ತುಂಬ ಬರುತ್ತೆ. ಆ ರೀತಿ ಆ ಅಕ್ಷರದ ಜಾತಿ ಯಾವುದು, ಆ ಅಕ್ಷರದ ದೇವತೆ ಯಾವುದು, ಪ್ರತಿಯೊಂದು ಅಕ್ಷರಕ್ಕೂ ಒಂದೊಂದು ದೇವತೆಗಳಿರುತ್ತೆ. ಈಗ ದೇವತೆ ಅಂದರೆ ಅದು ನೈಸರ್ಗಿಕವಾದದ್ದು. ಈಗ ಗಾಳಿ ಇದೆ, ಗಾಳಿ ನೈಸರ್ಗಿಕ, ಅದಕ್ಕೆ ವಾಯು ಅಂತ ನಾವು ಕರಿತೀವಿ, ಪ್ರಾಚೀನವಾದ ಹೆಸರು. ಈಗ ನಮಗೆ ಗಾಳಿ, ಏರ್ ಅನ್ನೋದೆಲ್ಲ ಈಗ ಗೊತ್ತಾಗಿದೆ, ಮುಂಚಿನೂ ಅದಿದೆ, ಅದಕ್ಕೊಂದು ಹೆಸರಿದೆ, ಅದನ್ನೇ ನಾವು ದೇವತೆ ಅಂತ ಹೇಳೋದು. ಈಗ ಅದೇ ರೀತಿ ಅಗ್ನಿ ಇದೆ, ಅದು ಫೈರ್ ಅಂತ ಈಗ ಹೇಳ್ತೀವಿ, ಅದೊಂದು ದೇವತೆ. ಈ ರೀತಿ ಪ್ರತಿಯೊಂದು ಶಬ್ದಕ್ಕೂ ದೇವತೆಗಳಿರುತ್ತೆ, ಒಂದೊಂದು ಅಕ್ಷರಕ್ಕೂ ಇರುತ್ತೆ. ಮತ್ತು ಪ್ರತಿಯೊಂದು ಸ್ವರಕ್ಕೂ ಅದೇ ರೀತಿ ಒಂದೊಂದು ದೇವತೆ, ಒಂದೊಂದು ಜಾತಿ ಎಲ್ಲ ಇರುತ್ತೆ. ಆ ಒಂದು ಸ್ವರವನ್ನು ನಾವು ಉಚ್ಚಾರಣೆ ಮಾಡಿದಾಗ ಆ ದೇವತೆ ಪ್ರೀತಿ ಆಗುತ್ತೆ. ಮತ್ತು ಆ ಜಾತಿಯಲ್ಲಿ ಯಾವ್ಯಾವ ಅಂದರೆ ಜಾತಿ, ಒಂದೊಂದು ಜಾತಿ ಅಂತ ತಗೊಂಡ್ರೆ ಮನುಷ್ಯರು ಮಾತ್ರ ಅಲ್ಲ, ಮನುಷ್ಯರು, ಪ್ರಾಣಿ, ಪಕ್ಷಿ, ಮರ, ಗಿಡ, ವಸ್ತು ಎಲ್ಲದಕ್ಕೂ ಒಂದೊಂದು ದೇವತೆ, ಒಂದೊಂದು ಜಾತಿ ಅಂತ ಭೇದಗಳಿದ್ದೇ ಇರುತ್ತೆ. ಈಗ ಮರಗಳು ಅಂತ ಬಂದರೆ ಮರಗಳಲ್ಲೂ ಮಾವಿನ ಮರ, ಹಲಸಿನ ಮರ, ಬೇರೆ ಈ ರೀತಿ ಎಲ್ಲ ಭೇದಗಳಿರುತ್ತೆ. ಅದರಿಂದಾಗಿ ಏನಾಗುತ್ತೆ ಅಂದರೆ ಆ ದೇವತೆಗೆ ಸಂಬಂಧಪಟ್ಟ, ಆ ಜಾತಿಗೆ ಸಂಬಂಧಪಟ್ಟ, ಆ ವರ್ಣಕ್ಕೆ ಸಂಬಂಧಪಟ್ಟ ಈ ರೀತಿ ಒಂದು 10 ವಿಧಗಳ ಒಂದೊಂದು ವಿಷಯಕ್ಕೂ ಇರುತ್ತೆ. ಅದು ಎಲ್ಲದಕ್ಕೂ ಒಳ್ಳೆಯದನ್ನು ಮಾಡುತ್ತೆ. ಈ ಮಂತ್ರವನ್ನು ನಾವು ಹೇಳಿದಾಗ ಬರೀ ಕುಂತು ಒಂದು ಕಡೆ ಮಂತ್ರ ಹೇಳಿದರೆ ಸಾಕು, ಪ್ರಪಂಚದಲ್ಲಿರುವಂಥ ಎಲ್ಲ ವಿಷಯಗಳಿಗೂ ಆಯಾ ಅಕ್ಷರ ಉಚ್ಚಾರಣೆ ಆದಾಗ, ಆಯಾ ಸ್ವರ ಉಚ್ಚಾರಣೆ ಆದಾಗ ಅದಕ್ಕೆ ಸಂಬಂಧಪಟ್ಟ ಎಲ್ಲದೂ ಒಳ್ಳೆಯದಾಗತ್ತೆ, ಎಲ್ಲದಕ್ಕೂ ಒಳ್ಳೆಯದು ಮಾಡ್ತಾ ಹೋಗುತ್ತೆ ಆಟೋಮೆಟಿಕಲಿ. ಆ ರೀತಿ ಅದು ಏನೇನಿದೆ ಅದರ ಜ್ಞಾನ, ಅದರ ತಿಳ್ಕೊಳ್ಳೋದು ಇಲ್ಲಿ. ಅಂದರೆ ಅದರಲ್ಲಿ ಧ್ವನಿ ಸ್ಥಾನಂಚಕರಣಂ ಪ್ರಯತ್ನ ಕಾಲತಾ ಸ್ವರ ದೇವತಾ ಜಾತಿ ರೇತೈಶ್ಚ ವರ್ಣಾಜ್ಞೆಯ ವಿಚಕ್ಷಣೆ ಅಂತ. ಅದರ ಧ್ವನಿ ಯಾವುದು ಅಂತ, ಸ್ಥಾನ ಅದರ ಜಾಗ ಯಾವುದು ಅಂತ, ಕರ್ಣ ಅದನ್ನು ಹೇಗೆ ಮಾಡೋದು ಅಂತ,
ಪ್ರಯತ್ನ, ಅದಕ್ಕೆ ಬೇಕಾದ ನಾವು ಪ್ರಯತ್ನ, ಎಫರ್ಟ್. ಈಗ ಎಲ್ಲ ಅಕ್ಷರನೂ ಸೇಮ್ ಎಫರ್ಟಲ್ಲಿ ಹೇಳಲಿಕ್ಕಾಗಲ್ಲ. ಆ ಅಂತ ಈಸಿ ಹೇಳ್ಬೋದು, ನಾವು ಠ ಅಂತ ಹೇಳಬೇಕು ಅಂದ್ರೆ ಅಷ್ಟು ಈಸಿಯಾಗಿ ಹೇಳಲಿಕ್ಕಾಗಲ್ಲ. ಮತ್ತು ಕಾಲಗಳು ಸಹಿತ ಕೆಲವೊಂದು ಅಕ್ಷರಕ್ಕೆ ಸ್ವಲ್ಪ ಕಾಲ ಸಾಕು, ಕೆಲವೊಂದು ಅಕ್ಷರ ಜಾಸ್ತಿ ಕಾಲ ಹೇಳಬೇಕಾಗುತ್ತೆ. ಕಾತ ಸ್ವರ, ಪ್ರತಿಯೊಂದು ಅಕ್ಷರಕ್ಕೂ ಸ್ವರ ಭೇದ ಇರುತ್ತೆ. ದೇವತಾ ಜಾತಿ ರಹಿತ ಇಷ್ಟು ಗುಣಗಳು ಪ್ರತಿಯೊಂದು ಅಕ್ಷರಕ್ಕೂ ನಾವು ಹೇಳ್ತೀವಿ ವೇದದಲ್ಲಿ. ಅದರ ಜ್ಞಾನವೇ ಈ ವರ್ಣಕ್ರಮ. ನೋಡಿ ಎಷ್ಟಿದೆಯೋ.